ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತವನ್ನು ತಿಳಿಸುತ್ತಾ, ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಧಾರಾವಾಹಿಯಾದ ನೀನಾದೇನ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಅಂದರೆ ಶನಿವಾರದ ಸಂಚಿಕೆಯಲ್ಲಿ ಏನು ನಡೀತಿದೆ ಎಂಬುದನ್ನು ಒಂದು ಚಿಕ್ಕದಾದ ಪ್ರೋಮೋದಲ್ಲಿ ನೋಡ್ಕೊಂಬರೋಣ. ವೀಕ್ಷಕರೇ, ವೇದ ಎಲ್ಲಿ ಎಂಬುದನ್ನು ಇನ್ಫಾರ್ಮೇಷನ್ ವಿಕ್ರಮ್ಗೆ ಬಂದಿರ್ತದೆ. ಆಗ ವಿಕ್ರಮ್ ಮತ್ತು ಕೋಟೆ ರಾಜೇಂದ್ರ ಮತ್ತು ಪೊಲೀಸರು ಹೋಗ್ತಿರ್ತಾರೆ. ಹೋಗುವಾಗ ವಿಕ್ರಮ್ ಹೇಳ್ತಾನೆ, ನಾಯಕರೇ ಇವೆಲ್ಲ ಆಗಿದ್ದು ನಿಮ್ಮಿಂದ, ನಾನು ನಿಮಗೆ ಎಷ್ಟು ಸಹಾಯ ಮಾಡಿದ್ರು ಸಾಲದು ಅಂತ ವಿಕ್ರಮ್ ಹೇಳ್ತಾನೆ. ಅದಕ್ಕೋಸ್ಕರ ಹೇಳ್ತಾನೆ ರಾಜೇಂದ್ರ ಅವರು, ಇಲ್ಲ ಇರಲಿ ಬಿಡು ತಮ್ಮ ಅಂತ ಹೇಳಿ, ಮತ್ತೆ ಈ ರೀತಿಯಾಗಿ ಮತ್ತೊಮ್ಮೆ ನಡೆಯುತ್ತರ ನೋಡ್ಕೋಬೇಡಪ್ಪ ಅಂತ ವಿಕ್ರಮ್ಗೆ ಹೇಳ್ತಾರೆ. ಅದಕ್ಕೋಸ್ಕರ ವಿಕ್ರಮ್ ಹೇಳ್ತಾನೆ, ಇಲ್ಲ ನಾಯಕರೇ ಈ ರೀತಿ ನಡ್ಕೊಳಲ್ಲ ಅಂತಂದು ಹೇಳ್ತಾರೆ. ವೇದ ಇರೋ ಆಶ್ರಮಕ್ಕೆ ವಿಕ್ರಮ್ ಬರ್ತಾನೆ. ಆಗ ಅಪ್ಕೊಳ್ತಾಳೆ. ಅಪ್ಕೊಂಡ್ ಕೂಡಲೇ ಯಾರು ಏನು ಅಂತ ಸ್ವಾಮಿಗಳು ಕೇಳ್ತಾರೆ. ಸ್ವಾಮಿಗಳು ಕೇಳಿದ ತಕ್ಷಣ ವಿಕ್ರಮ್ ಹೇಳ್ತಾನೆ, ಇಲ್ಲ ನಾನು ಈಕೆಯ ಗಂಡ ಅಂತಂದು ಹೇಳ್ತಾನೆ. ಅದಕ್ಕೋಸ್ಕರ ಸ್ವಾಮಿಗಳು ಹೇಳ್ತಾರೆ, ಈಕೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಮತ್ತು ಕಳೆದೋಗೋ ಥರ ಇರಬಾರ್ದು ಅಂತಂದು ಹೇಳಿ ಅಲ್ಲಿಂದ ಹೊರಡ್ತಾರೆ. ಹೊರಡ್ ಕೂಡಲೇ ಮನೆಗೆ ಬರ್ತಾರೆ. ಮನೆ ಬಂದ ಕೂಡಲೇ ವೇದ ಹೇಳ್ತಾಳೆ, ಅಮ್ಮ ಎಲ್ಲರ ಹತ್ರ ಮಾತಾಡಿ ಅಮ್ಮ, ನಾನು ವಿಕ್ರಮ್ ಜೊತೆ ಮಾತಾಡೋಕ್ಕೂ ಮತ್ತು ಅವನ ಜೊತೆ ಸಂಸಾರ ಮಾಡೋಕ್ಕೂ ಇಷ್ಟ ಇಲ್ಲ ಎಂದು ಹೇಳ್ತಾಳೆ. ನನ್ನ ಕೈಲಿ ಆಗಲ್ಲ ಅಂತಂದು ಹೇಳಿ ಮುಗ್ತಾರೆ. ನಾಳಿನ ಸಂಚಿಕೆಯಲ್ಲಿ ನಡೀತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ